ಸ್ವಾಮಿ ನೋಡಿದ್ರ ಏನು? ಈಗ ನೋಡಿದಕ್ಕೆ ಎಷ್ಟು ಒಂದವಾಗಿ ಉಂಟಲ್ಲ. ಇತ್ತಿಂದತ್ತ ಅತ್ತಿಂದಿತ್ತ ತನ್ನಂಗ ದಿನ್ನಂಗ ದಿಕ್ಕಿಟ ತೋ ಎಂದು ನನಗೆ ಬದ್ಧವಾಗಿ ನಡೀತಾ ಉಂಟು ಸ್ವಾಮಿ. ಆ ಮಿಗ ನನಗೆ ಬೇಕು. ಚಿನ್ನದ ಮೈ ಬಣ್ಣವನ್ನು ಹೊಂದಿ ಪಂಚರೇಖೆಗಳನ್ನು ಹೊಂದಿದೆ. ಅಷ್ಟೇ ಅಲ್ಲ ಕಾಡಿನವಿಗೆ ನನ್ನ ಮನಸ್ಸನ್ನು ಸೂರೆಗೊಂಡಿದೆ. ಮಿಗ ನನಗೆ ತಂದು ಕೊಡಿ. ಅದನ್ನ ಬೇಕು ಎನ್ನುವುದಾಗಿ ಬಯಸ್ತಾ ಇದ್ದೀಗ. ಸರಿಯಾಗಿ ಗಮನಿಸಿ ನೋಡು, ಸಾಮಾನ್ಯವಾದ ಜಿಂಕೆ ಅದಲ್ಲ. ಹೊರತು ಇರುವಂತ ಸ್ಥಳದಲ್ಲಿ ಸಣ್ಣ ಸಣ್ಣ ಕಾಲು ಬೆರಳುಗಳು ಉಗುರುಗಳಿವೆ. ಹಾಗಾಗಿ ಹೇಳ್ತಾ ಇದ್ದೇನೆ, ದುರುಳರ ಮಾಯೆ ಕಪಟದ ಜಿಂಕೆ ಅದನ್ನ ಬಯಸಿದ್ರೆ ಕೇಳಿ ಬರ್ತದೆ. ಕಾಡಿನ ಮಿಗದಿಂದ ನನ್ನ ಬಾಡಿಗೆ ಕೇಡು ಉಂಟಾಗ್ತದಂತ ಹೇಳ್ತಾ ಇದ್ದೀರಾ? ಆ ಮಿಗದಿಂದ ಏನೇ ಕೇಡು ಉಂಟಾದ್ರೂ ನಾನೇ ನೋಡಿಕೊಳ್ತೇನೆ. ಅದರಿಂದ ಏನೇ ಕಷ್ಟ ಬಂದರೂ ನಾನೇ ಸಹಿಸಿಕೊಳ್ತೇನೆ. ಮಿಗ ನನಗೆ ಬೇಕೇ ಬೇಕು. ಮಿಗ ಬೇಕು ಎನ್ನುವುದಾಗಿ ಬಯಸ್ತಾ ಇದ್ದೆ. ಕಷ್ಟ ಬಂದರೂ ತೊಂದರೆ ಇಲ್ಲ. ಒಂದು ವೇಳೆ ಅದನ್ನ ಬೆನ್ನಟ್ಟಿಕೊಂಡು ಹೋದಂತ ಸಂದರ್ಭದಲ್ಲಿ ಅದು ಸಿಗದೆ ಹೋಗ್ತದೆ. ಆವಾಗ ಅನಿವಾರ್ಯವಾಗಿ ಬಾಣ ಪ್ರಯೋಗ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಲೋಕದಲ್ಲಿ ಒಂದು ಮಾತಿದೆ, ಈ ರಾಮನ ಬಾಣಕ್ಕೆ ಹುಸಿಯಿಲ್ಲ ಎನ್ನುವ ಹಾಗೆ. ನಾನು ಬಿಟ್ಟಂತ ಬಾಣದಿಂದ ಆ ಮಿಗ ಎಲ್ಲಿಯಾದ್ರೂ ಮಡಿಯಿತು ಅಂತಾದ್ರೆ ಮುಂದೇನು ಮಾಡುವುದು? ಮನುಷ್ಯ ಬಾಣದ ಕಿತ್ತನೆ ಸತ್ತಿರುವ ಮಿಗದಿಂದ ನನಗೆ ಪ್ರಯೋಜನ ಉಂಟು. ಏನು? ಅದರ ಚರ್ಮವ ಸುಲಿದು ಕುಪ್ಪಸವಾಗಿ ಮಾಡಿಕೊಳ್ತೇನೆ, ಕಂಚುಕವಾಗಿ ರಚಿಸಿಕೊಳ್ತೇನೆ ಅಂತ ಮಿಗ ತಂದು ಕೊಡುವ ಪ್ರಯತ್ನ ನಿಮ್ಮದು. ನಿನ್ನ ಆಸೆಯನ್ನ ಭಂಗಗೊಳಿಸುವುದಿಲ್ಲ. ಮಿಗವನ್ನ ಬೆನ್ನಡ್ತೇನೆ.